ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಒಂದು ಸ್ಮಾಲ್ ಸ್ಟೋರಿ ಜೊತೆ ಬಂದಿದ್ದೀನಿ. ಕರ್ಮ ಅಂದರೆ ಏನು ಅಂತ ಹೇಳ್ಬಿಟ್ಟು, ದಾನ ಅಂದರೆ ಏನು ಅಂತ ಕೂಡ ನೀವು ತಿಳ್ಕೊಬೋದು. ಕರ್ಣ ಅನ್ನೋರು ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಬರ್ತಾರೆ. ಪಾಂಡವರ ವಂಶದಲ್ಲಿ ಅವರು ಮೊದಲನೇ ಅವರಾಗಿದ್ರೂ ಕೂಡ ಅವರು ಕೌರವರ ಜೊತೆ ಇರ್ತಾರೆ. ಯಾಕೆ ಅನ್ನೋದೆಲ್ಲ ನಿಮಗೆ ಗೊತ್ತು. ಕುಂತಿಗೆ ಸೂರ್ಯ ಪುತ್ರರಾಗಿ ಅವರು ಹುಟ್ಟಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವರು ಕೌರವ್ರ ಜೊತೆ ಬರ್ತಾರೆ ಅಂತ ನಿಮಗೆ ಗೊತ್ತು. ಸೊ ಕರ್ಣ, ದಾನಶೂರ ಕರ್ಣ ಅಂತ ಹೇಳ್ಬಿಟ್ಟೆ ನಾವು ಕರ್ಣನ ಕರಿತೀವಿ. ಸೊ ಕರ್ಣ ಎಲ್ಲದನ್ನು ಕೂಡ ದಾನ ಮಾಡಿರೋ ಅಂಥವ್ರು. ಕರ್ಣ ವಂಶದಲ್ಲಿ ತೀರ್ಕೊಂಡಾಗ ಮೇಲೆ ಯಮಧರ್ಮನ ಹತ್ರ ಹೋಗ್ತಾರಂತೆ. ಯಮಧರ್ಮ ಕರ್ಣನನ್ನು ಯಾವ ಥರ ಸ್ವಾಗತ ಮಾಡ್ತಾರೆ ಅಂತ ಹೇಳಿಬಿಟ್ರೆ, ಅವ್ರನ್ನ ಅಷ್ಟು ಆಧೈರ್ಯದಿಂದ, ಅಷ್ಟೊಂದು ಏನಂತ ಹೇಳ್ಬೋದು, ನಾವೀಗ ರಾಯಲ್ ಟ್ರೀಟ್ ಅಂತ ಹೇಳ್ತೀವಲ್ಲ, ಆ ಲೆವೆಲಲ್ಲಿ ಅವರನ್ನು ಆಧಾರ ಮಾಡ್ಕೋತಾರಂತೆ ಯಮಧರ್ಮ. ಆ ಟೈಮಲ್ಲಿ ಕರ್ಣ ಹೇಳ್ತಾರಂತೆ, ಯಮಧರ್ಮ ನನಗೆ ಇದೆಲ್ಲ ಏನು ಬೇಡ, ನನಗೆ ತುಂಬ ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ಕೊಡು ಸಾಕು ಅಂತ. ಆಗ ಯಮಧರ್ಮ ಹೇಳ್ತಾರಂತೆ, ಅಯ್ಯೋ ಕರ್ಣ, ಅದು ಹೇಗೆ ಸಾಧ್ಯ, ಅದು ಪಾಸಿಬಲ್ಲೇ ಇಲ್ಲ, ನಾನು ನಿಮಗೆ ಫುಡ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಆಗ ಕರ್ಣ ಹೇಳ್ತಾರಂತೆ, ಯಾಕೆ ಚಾನ್ಸ್ ಇಲ್ಲ, ನಾನು ಎಷ್ಟು ನನ್ನ ಜೀವನದಲ್ಲಿ ನಾನು ಎಷ್ಟು ದಾನ ಮಾಡಿದ್ದೀನಿ, ಎಷ್ಟು ಧರ್ಮ ಮಾಡಿದ್ದೀನಿ, ವಜ್ರ ವೈಢೂರ್ಯ ಬಂಗಾರ ಎಲ್ಲನೂ ಕೂಡ ದಾನ ಮಾಡಿದ್ದೀನಿ. ಹೌದು, ಖಂಡಿತ ಕರ್ಣ, ನೀವು ಮಾಡಿರೋ ದಾನಗಳೆಲ್ಲ ಇಲ್ಲೇ ಇದೆ ನೋಡಿ ಅಂತ ತೋರಿಸ್ತಾರಂತೆ. ಕರ್ಣ ದಾನ ಮಾಡಿರುವಂತಹ ವಜ್ರ ವೈಢೂರ್ಯ ಬಂಗಾರ ಎಲ್ಲ ಅಲ್ಲೇ ಕಾಣಿಸ್ತಾ ಇರತ್ತಂತೆ. ಸೊ ಕರ್ಣನು ನೋಡ್ತಾರಂತೆ, ಹಾಂ ಸರಿ ಅಲ್ವಾ, ನನಗೆ ಸ್ವಲ್ಪ ಊಟ ಕೊಡಿ, ತುಂಬ ಹಸಿವಾಗ್ತಾ ಇದೆ. ಆಗ ಯಮಧರ್ಮ ಹೇಳ್ತಾರಂತೆ, ಆದರೆ ನಾನು ಏನು ಮಾಡಲಿ ಕರ್ಣ, ನೀವು ವಜ್ರ ದಾನ ಮಾಡಿದ್ದೀರಾ, ವೈಢೂರ್ಯ ದಾನ ಮಾಡಿದ್ದೀರಾ, ಎಲ್ಲದನ್ನು ದಾನ ಮಾಡಿದ್ದೀರಾ, ಆದರೆ ಆ ದಾನದಲ್ಲೇ ಶ್ರೇಷ್ಠವಾದಂತಹ ಅನ್ನದಾನನ ನೀವು ಮಾಡೇ ಇಲ್ಲ. ಹಂಗಲ್ಲ, ನಿಮಗೆ ಅನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿಬಿಟ್ಟು. ಸೊ ಯೋಚನೆ ಮಾಡಿ, ದಾನದಲ್ಲಿ ಶ್ರೇಷ್ಠವಾಗಿರೋ ದಾನನೇ ಅನ್ನದಾನನ ಮಾಡಿ ನೀವು 4 ಜನಕ್ಕೆ ಹಸ್ತಿರೋರಿಗೆ ಊಟ ಕೊಡಿ. ದುಡ್ಡನ್ನ ಅಲ್ಲ, ನೀವು ವಜ್ರ ಅಲ್ಲ, ವೈಢೂರ್ಯ ಅಲ್ಲ, ಅದನ್ನು ಅವ್ರು ತಿನ್ನೋಕ್ಕಾಗೋದಿಲ್ಲ. ಸೊ ಈಗ ನೀವು ಹೇಳ್ಬೋದು ಅದನ್ನು ಸೇಲ್ ಮಾಡಿ ಅವರು ಆ ದುಡ್ಡು ತೊಗೊಂಡು ಏನೋ ಮಾಡ್ಕೋಬೋದು ಅಂತ, ಅದೆಲ್ಲ ಸೆಕೆಂಡರಿ. ಆದರೆ ನಾವು ದಾನ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಟೈಮ್ ಆದರೂ ಅನ್ನದಾನ ಮಾಡುವಂಥ ಕೆಲಸನ ಮಾಡಬೇಕು. ಅಟ್ಲೀಸ್ಟ್ 2 ಜನಕ್ಕೆ ಮಾಡಿ, ಅಟ್ಲೀಸ್ಟ್ ಒಬ್ರಿಗೆ ಮಾಡಿ. ಓಕೆ, ಸೊ ಈಗಿನ ಕಾಲಮಾನ ಹೇಗಿದೆ ಅಂದರೆ, ನಮಗೆ ಆಗೋಷ್ಟಷ್ಟೇ ಫುಡ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು, ಅದನ್ನು ನಾವು ತಿನ್ನೋದು, ಬೇರೆಯವ್ರಿಗೆ ಕೊಡೋ ಪದ್ಧತಿನೇ ಇಲ್ಲ. ಬಟ್ ಆದಷ್ಟು ಅನ್ನದಾನನ ಮಾಡಿಬಿಟ್ಟು ದಾನದಲ್ಲೇ ಶ್ರೇಷ್ಠವಾದ ಅನ್ನದಾನದ ಒಂದು ಪುಣ್ಯವನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನೋಡಿದ್ರ, ಅಂಥ ದಾನಶೂರ ಕರ್ಣನಿಗೆ ಹಸಿವಾಗ್ತಾ ಇದೆ ಅಂದಾಗ ಒಂದು ತುತ್ತು ಅನ್ನ ಸಿಗೋದು ಕಷ್ಟ ಆಯ್ತತ್ತೆ. ಸೊ ಅಂಥ ಪರಿಸ್ಥಿತಿನ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಸದಾಕಾಲ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.